ನಮಸ್ಕಾರ ವೀಕ್ಷಕರೇ, ಮೀತಾ ಕ್ರಿಸ್ಟಲ್ ಆಸ್ಟ್ರೋ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ಮೀತಾ ಕ್ರಿಸ್ಟಲ್ ಆಸ್ಟ್ರೋ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡಲಾಗುತ್ತೆ. ಅದರಂತೆ ಇವತ್ತು ಕೂಡ ಈ 18ನೇ ನಂಬರ್ ಬಗ್ಗೆ ಇವತ್ತು ವಿಶೇಷವಾಗಿ ಈ ಒಂದು ಸಂಚಿಕೆಯಲ್ಲಿ ಮಾತನಾಡಲಾಗುತ್ತೆ. ಈ 18ನೇ ತಾರೀಕಿನಂದು ಹುಟ್ಟಿದಂಥವರ ರಾಶಿ ಭವಿಷ್ಯ ಹೇಗಿರುತ್ತೆ, ಈ 18ನೇ ನಂಬರ್ ಎಷ್ಟು ವಿಶೇಷವಾಗಿರುತ್ತೆ, ಈ 18ನೇ ನಂಬರ್ ಅಂತ ಬಂದಾಗ ನಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗುತ್ತೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ, ಖ್ಯಾತ ನ್ಯೂಮರಾಲಜಿಸ್ಟ್ ಆಗಿರುವಂತಹ ಮೀತಾ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ಮೀತಾ ಕ್ರಿಸ್ಟಲ್ ಆಸ್ಟ್ರೋ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೀತಾ ಅವರು ಒಂದು ವಿಶೇಷವಾದಂತಹ ವರಮಹಾಲಕ್ಷ್ಮಿ ಹಬ್ಬದ ಕಿಟ್ಟನ್ನು ನಿಮಗೆ ಅಂತ ಕೊಡ್ತಾ ಇದ್ದಾರೆ. ಈ ಒಂದು ಕಿಟ್ನಲ್ಲಿ ವಿಶೇಷವಾಗಿ ನಾವು ಯಾವ ಮುಹೂರ್ತದಲ್ಲಿ, ಯಾವ ಲಗ್ನದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು, ಹಾಗೆ ಕಳಸಕ್ಕೆ ಯಾವ ರೀತಿ ಬಣ್ಣದ ಸೀರೆಯನ್ನು ನಾವು ಉಡಿಸ್ಬೇಕಾಗತ್ತೆ, ಹಾಗೆ ಅದಕ್ಕೆ ಇಡುವಂತಹ ನೈವೇದ್ಯ ಆಗಿರ್ಬೋದು, ಹಾಗೆ ವಿಶೇಷವಾಗಿ ಅವತ್ತು ದೇವರಿಗೆ ಯಾವ ಹೂವನ್ನು ನಾವು ಇಡಬೇಕು, ಹೀಗೆ ವಿಶೇಷವಾದಂಥ ಮಾಹಿತಿ ಅದರಲ್ಲಿರುತ್ತೆ. ಇದನ್ನು ಅನುಸರಿಸಿಕೊಂಡು ನಾವು ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ಸಕಲ ಸಂಪತ್ತು ಕೂಡ ನಮ್ದಾಗುತ್ತೆ. ಹೀಗಾಗಿ ಈ ಒಂದು ಕಿಟ್ಟನ್ನು ನೀವು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನೀವು ಖರೀದಿಯನ್ನು ಮಾಡಬಹುದಾಗಿದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೂ ಮೀತಾ ಅವರ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆಯನ್ನು ಕೂಡ ಮಾಡಬಹುದಾಗಿದೆ. ಎಸ್ ಮೀತಾ ಅವರೇ, ನಾವು ನೋಡ್ತಾ ಇದ್ವಿ ಇವತ್ತು 18ನೇ ತಾರೀಕು. ಈ 18ನೇ ತಾರೀಕಿನ ವಿಶೇಷತೆಯ ಬಗ್ಗೆ ಹೇಳೋದಾದರೆ ನೋಡಿ, ಇವತ್ತು 18ನೇ ತಾರೀಕು, ಬಟ್ ಈ ವರ್ಷಕ್ಕೆ 18 ಅನ್ನೋದು ತುಂಬ ಡೇಂಜರಸ್ ಅಂತ ಹೇಳಿದೆ. ಬಟ್ 18 ಅಂತ ಬಂದಾಗ 18 ಅಂತ ಬಂದಾಗ 18 ಸೇರಿಸಿ 9 ಆಗುತ್ತೆ. ಏನಪ್ಪ ವಿಶೇಷ ಅಂತಂದರೆ ಈ 9 ಅನ್ನೋದಕ್ಕೆ 1 ತುಂಬ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. 18ನೇ ತಾರೀಕಲ್ಲಿ ಹುಟ್ಟಿರೋರೆಲ್ಲ ಭಾಳಷ್ಟು ಹೆಸರು ಮಾಡ್ತಕ್ಕಂಥದ್ದು, ಏನಾದರೂ ಸಾಧಿಸ್ತಕ್ಕಂಥದ್ದು ಅಥವಾ ಆ ನಂಬರ ಪಾಸಿಟಿವ್ ವೈಬ್ರೇಷನ್ನು ಬಹಳ ಇದೆ. ಬಟ್ ಯಾಕೆ ಈ ವರ್ಷಕ್ಕೆ ಚೆನ್ನಾಗಿಲ್ಲ ಅಂತಂದರೆ 2026ಗೆ ಅಲ್ಲಿ 1 ಪಾಸ್ ಆಗುತ್ತೆ. 1 ಅನ್ನೋ ನಂಬರ್ ಚೆನ್ನಾಗಿಲ್ಲ, 8 ಅನ್ನೋ ನಂಬರ್ ಚೆನ್ನಾಗಿಲ್ಲ. ಅದರಲ್ಲೂ ಈ ತಿಂಗಳು 8ನೇ ತಿಂಗಳಾಗಿರೋದ್ರಿಂದ ಅಲ್ಲಿ 1, 8, 8 ಅನ್ನೋದು ಪಾಸ್ ಆಗ್ತಾ ಹೋಗುತ್ತೆ. ಮತ್ತು 6 ಅನ್ನೋ ನಂಬರ್ ಕೂಡ ಡೇಂಜರಸ್ ಅಂತ ಹೇಳಿದ್ದೆ. ಈ 6 ಅನ್ನೋ ನಂಬರ್ ಕೂಡ 2026 ಅಲ್ಲಿ ಎಂಡಲ್ಲಿ 6 ಬರುತ್ತೆ. ಸೊ ಹಾಗಾಗಿ ಈ ವರ್ಷದ ಡೇಂಜರ್ ನಂಬರು ಮತ್ತು 1, 8 ಆಗಿರುತ್ತೆ. ಸೊ ಹಾಗಾಗಿ ನೋಡಿ, ಇದೇ 18ನೇ ತಾರೀಕೆ ಹೋದ ತಿಂಗಳು ನಾವು ಇವ್ರನ್ನ ಕಳ್ಕೊಂಡಿದ್ವಿ, ಚೆನ್ನಮ್ಮ ಅವ್ರನ್ನ ಕಳ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಕೂಡ ತುಂಬ ಕೇರ್ಫುಲ್ ಆಗಿರಿ. ಈ ಡೇಟಲ್ಲಿ ಹುಟ್ಟಿರೋರು, ಈ ಡೇಟಲ್ಲಿ ಯಾರು ಮನೇಲಿ 18ನೇ ತಾರೀಕು ಅವ್ರು ಇರ್ತೀರಾ, 8ನೇ ತಾರೀಕು ಅವ್ರು ಇರ್ತೀರಾ, ಆ ಒಂದು ಕುಟುಂಬದಲ್ಲಿ ಕೂಡ ಏನಾದರೂ ಸ್ವಲ್ಪ ಬೈ ಮಿಸ್ಟೇಕ್ ಸಮಥಿಂಗ್ ಏನಾದರೂ ಆದಾಗ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಈ 18ನೇ ತಾರೀಕು ಅವರು ಪ್ರಯಾಣ ಮಾಡಬೇಕಾದ್ರೆ, ಯಾಕಂದರೆ 18ನೇ ತಾರೀಕು 8ನೇ ತಿಂಗಳು ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ, ಹುಷಾರಾಗಿರಿ. ಓಕೆ ಮೇಡಮ್, ಒಬ್ರು ಕಾಲರ್ ಇದ್ದಾರೆ, ಶಿಲ್ಪಾ ಅಂತ ಯಾದಗಿರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿಲ್ಪಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳೋದಿತ್ರಿ ಮೇಡಮ್. ಸರಿ, ಅವ್ರ ಡೇಟ್ ಆಫ್ ಬರ್ತ್ ತಿಳಿಸಿ ಶಿಲ್ಪಾ ಅವರೇ. 9 9 1 1 2023. 2023. ಹುಟ್ಟಿದ ಸಮಯ ಮಧ್ಯಾಹ್ನ 1:59. ಮಧ್ಯಾಹ್ನ 1:59 ಅಲ್ವಾ? 59. ಸರಿ, ಮೀತಾ ಅವರಿದ್ದಾರೆ, ಶಿಲ್ಪಾ ಅವರೇ ಮಾತಾಡಿ. ಹಾಂ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಎಷ್ಟು ವರ್ಷ ಆಯಿತು? 23 ವರ್ಷನಾ? ಹಾಂ ರೀ ಮೇಡಮ್, 3 ವರ್ಷದ. ಯಾರು ನಿಮ್ಮ ಮಗಳ ಇವರು? ಹಾಂ, ನಮ್ಮ ಮಗಳು ಮೇಡಮ್. ಓಕೆ, ನೀವೇನು ಮಾಡ್ತೀರಿ? ನಮ್ಮ ಮನೆಯಲ್ಲೇ ಇರ್ತೀವಿ ಮೇಡಮ್. ಸರಿ. ನೋಡಿ, ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಬರುತ್ತೆ ಮಗುಗೆ. ಕಟಕ ರಾಶಿ ಆಶ್ಲೇಷ ನಕ್ಷತ್ರ, ಬುಧ ದಶೆಯಲ್ಲಿ ಮಗು ಹುಟ್ಟಿದೆ. ಹೆಸರೇನಿಟ್ಟಿದ್ದೀರಾ? ಹೆಸರು ಶ್ರಾವಣಿ ಅಂತ ಇಟ್ಟಿವ್ರಿ ಮೇಡಮ್. ಓಕೆ, ಲಗ್ನದಲ್ಲಿ ರಾಹು ಇರ್ತಾರೆ. ಕಟಕ ರಾಶಿ ಇವರಿಗೆ ಗುರು 12ನೇ ಮನೆಯಲ್ಲಿ ಗುರು ಕೆಟ್ಟಿದ್ದಾನೆ. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ, ವಿದ್ಯಾಭ್ಯಾಸನ ಚೆನ್ನಾಗಿ ಕೊಡಿ. ಮಗುಗೆ ಸೂರ್ಯ ಬುಧ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಯಾಕಂದರೆ ಸೂರ್ಯ ಬುಧ ಎಲ್ಲ 10ನೇ ಮನೇಲಿ ಇರ್ತಾರೆ, 9ನೇ ಮನೇಲಿ ಇರ್ತಾರೆ. ಅಂದರೆ ಪಿತ್ರಾರ್ಜಿತ ಆಸ್ತಿ ಸಿಕ್ಕತ್ತೆ ಅಂತ ಹೇಳುತ್ತೆ ಮಗುಗೆ. ಮುಂದಿನ ಭವಿಷ್ಯದಲ್ಲಿ ಇವ್ರ ತಾತನ ಆಸ್ತಿ, ತಂದೆ ಆಸ್ತಿ ಯಾವುದಾದ್ರೂ ಇದ್ದರೆ ಮಗುಗೆ ಹೋಗುತ್ತೆ ಅಂತ ಹೇಳುತ್ತೆ. ಬಟ್ 2ನೇ ಮನೇಲಿ ಕುಜ, ಧನಸ್ಥಾನದಲ್ಲಿ ಕುಜ ಇರೋದ್ರಿಂದ ಖಂಡಿತವಾಗ್ಲೂ ಮಗುಗೆ ಯಾವ್ದಾದ್ರು ಸ್ಪೋರ್ಟ್ಸ್ಗಂತ ಸೇರಿಸಿ, ಆಟ ಆಡೋದಕ್ಕೆ ಸ್ಪೋರ್ಟ್ಸ್ಗೆ ಸೇರಿಸಿದ್ರೆ ಎಲ್ಲೋ ಒಂದು ಕಡೆ ಅದರಲ್ಲೂ ಕೂಡ ಮಗು ತುಂಬ ಬೆಳವಣಿಗೆಯನ್ನು ನೋಡ್ಬೋದು, ಮಗುವಿನ ಬೆಳವಣಿಗೆ ಅಂತ ಹೇಳುತ್ತೆ, ಅಂದರೆ ಫ್ಯೂಚರು. ಬಟ್
ತುಂಬ ಗೌರ್ಮೆಂಟ್ ಕೆಲಸಕ್ಕೆ ಹೇಳಿ ಮಾಡಿಸ್ತಕ್ಕಂಥ ಜಾತಕ. ಹಾಗಾಗಿ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕಾಗತ್ತೆ. ತುಂಬ ಚೆನ್ನಾಗಿ ಓದಿಸಿದ್ರೆ ಒಳ್ಳೆ ಗೌರ್ಮೆಂಟ್ ಜಾಬ್, ಒಳ್ಳೆ ಆಫೀಸರ್ ಆಗ್ಬೋದು. ಹಾಗೆ ಹೀಗೆ ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ಹಾಗೆ ಹೀಗೆ ಇದ್ದರೆ ಸ್ವಲ್ಪ ಇಂಥ ಕೆಲಸ ಸಿಕ್ಕತ್ತೆ. ಅದಕ್ಕಾಗಿ ತುಂಬ ಚೆನ್ನಾಗಿ ಓದಿಸಿ. ಮತ್ತು ಶುಕ್ರ 2ನೇ ಮನೆ ಧನಸ್ಥಾನಾಧಿಪತಿ ಶುಕ್ರ 10ನೇ ಮನೆಯಲ್ಲಿ ಎಕ್ಸಲೆಂಟ್ ಆಗಿರ್ತಾರೆ. ಮ್ಯಾರೇಜ್ ಲೈಫ್ ಅಂತ ಬಂದಾಗ ನೋಡಿ, ಸಪ್ತಮದಲ್ಲಿ ಲಗ್ನದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಇದ್ದಾಗ ಇವರು ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ಅವರ ಸ್ಟಡೀಸ್ ಆಗಿರ್ಬೋದು, ಅಥವಾ ನನಗೆ ಇವರು ತುಂಬ ಸ್ಪೋರ್ಟ್ಸಲ್ಲಿ ಮುಂದೆ ಬರ್ತಾರೆ ಅನಿಸುತ್ತೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ಗೇಮ್ ಆಡ್ತಕ್ಕಂಥದ್ದು ಇದೆಲ್ಲ ಇದೆ. ಮಗುಗೆ ಭವಿಷ್ಯ ಚೆನ್ನಾಗಿದೆ. ಅದಕ್ಕಾಗಿ ಚೆನ್ನಾಗಿ ಓದಿಸಿ, ಆ ಓದೋದಕ್ಕೆ ಅಂತಲೇ ಕೆಲವೊಂದು ಸ್ಟೋನ್ ಇರುತ್ತೆ, ಅದನ್ನು ತೊಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಖಂಡಿತ ಅದ್ರ ವೈಬ್ರೇಷನ್ ಪಾಸ್ ಆಗುತ್ತೆ. ಓಕೆ, ಧನ್ಯವಾದಗಳು ಶಿಲ್ಪಾ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ಬರು ಕಾಲರ್ ಮಹದೇವ್ ಅಂತ ಟಿ ನರಸೀಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಹದೇವ್ ಅವರೇ. ಹಲೋ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ಏನು ಪ್ರಶ್ನೆ ಕೇಳಬೇಕಿತ್ತು? ಹಲೋ, ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ಮೀತಾ ಅವರಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ಮಹಾದೇವ್ ಅಂತ ನಿಮ್ಮ ಹೆಸರು? ಹೌದು ಮೇಡಮ್. ಸಿಂಹ ರಾಶಿ ಬರುತ್ತೆ ನಿಮ್ಮ ಹೆಸರು ಮೇಲೆ ನೋಡಿದಾಗ. ಹೌದು ಮೇಡಮ್. ಸಿಂಹ ರಾಶಿಗೆ ಭಾಳಷ್ಟು ಟೈಮ್ ಕೆಟ್ಟಿದೆ, ತೊಂದರೆ ಇದೆ, ಕೋರ್ಟು ಕೇಸು ಪ್ರಾಬ್ಲಮ್ಮು ಒಂದು ಕಡೆ ಆದರೆ ದುಡ್ಡು ಕಾಸು ಕಳ್ಕೊಳ್ಳೋ ಅಂಥದ್ದು, ಸಾಲ ಮಾಡ್ಕೊಂಡಿದ್ದೀರಾ? ಏನು ಅಲ್ಲೇ ಅಷ್ಟೊಂದಿಲ್ಲ ಮೇಡಮ್. ಹಾಂ, ಮತ್ತು ಏನು ನಿಮ್ಮ ಸಮಸ್ಯೆ? ಮತ್ತೆ ಆರೋಗ್ಯ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಮೇಡಮ್. ಆರೋಗ್ಯ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ತೊಂದರೆಗಳು ಸಿಂಹರಾಶಿಯವ್ರಿಗೆ ಇರುತ್ತೆ ಅಂತ ಸಾಕಷ್ಟು ಬಾರಿ ಹೇಳಿದ್ದೆ. ಯಾವುದಾದ್ರೂ ಆಪ್ರೇಷನ್ ಆಗಿದೆಯಾ? ಅದರಲ್ಲೂ 2 ವರ್ಷದಿಂದ ತುಂಬ ಚೆನ್ನಾಗಿಲ್ಲ ನಿಮಗೆ, 2 ಇಯರ್ಸಿಂದ. ಯಾಕಂದರೆ 8ನೇ ಮನೆಯಲ್ಲಿ ಶನಿ ಇರ್ತಾನೆ, ರಾಶಿಯಲ್ಲಿ ಕೇತು ಇರ್ತಾನೆ. ಹಾಗಾಗಿ ಕುಟುಂಬ ಸ್ಥಾನದಲ್ಲೂ ತುಂಬ ಏನೋ ಒಂದೊಂದು ಮನಸ್ತಾಪಗಳು ಇದೆಲ್ಲ ಆಗ್ತಾ ಇರುತ್ತೆ. ಹಲೋ. ಹೌದಾ ಮೇಡಮ್? ಹೌದಾ ಮೇಡಮ್? ಅದನ್ನು ಹೇಳುತ್ತೆ. ಮತ್ತು ಆರೋಗ್ಯವನ್ನು ನೋಡ್ಕೊಳ್ಳಿ. ಏನಾದರೂ ಗ್ಯಾಸ್ಟ್ರಿಕ್ಕು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ಒಂದು ತೊಂದರೆಗಳನ್ನು ಎದುರಿಸ್ತಾ ಇರ್ತೀರಾ ಅಂತ ಹೇಳುತ್ತೆ ಆರೋಗ್ಯ ಅಂತ ಬಂದಾಗ. ಡ್ರಿಂಕ್ಸ್ ಮಾಡ್ತೀರಾ ನೀವು? ಹೌದಾ ಮೇಡಮ್? ಅದನ್ನು ಸ್ವಲ್ಪ ಕಮ್ಮಿ ಮಾಡಿ, ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದರೆ ಟೈಮ್ ಚೆನ್ನಾಗಿಲ್ದಿದ್ದಾಗ ನಮಗೆ ಸಿಂಹರಾಶಿಯವ್ರಿಗೆ ಟೈಮ್ ಚೆನ್ನಾಗಿಲ್ದಿದ್ದಾಗ ಈ ಥರ ತೊಂದರೆಗಳು ಕಾಡಿಸ್ತಾ ಇರುತ್ತೆ, ಅದರಿಂದ ಎಫೆಕ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ನಮ್ಗೆ ಏನು ಬೇಕೋ ಅದನ್ನು ಕಮ್ಮಿ ಮಾಡ್ಕೊಳ್ಬೇಕು. ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ನಿಮಗೆ 2 ಬ್ರೇಸ್ಲೆಟ್ನ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ಒಂದು ಆರೋಗ್ಯಕ್ಕೆ, ಒಂದು ಸ್ವಲ್ಪ ನಿಮ್ಮ ಮನೇಲಿ ಇಕ್ಕಟ್ಟಾಗ್ತಾ ಇದೆ ಅದಕ್ಕೋಸ್ಕರ ಒಂದು ಬ್ರೇಸ್ಲೆಟ್ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು. ಇದೀಗ ಮತ್ತೊಬ್ಬರು ಕಾಲರ್ ಇದ್ದಾರೆ, ನೀಲಮ್ಮ ಅಂತ. ನಮಸ್ತೆ ನೀಲಮ್ಮ ಅವರೇ. ನಮಸ್ಕಾರ ರೀ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಮಗಳ ಬಗ್ಗೆ ಕೇಳೋದಿತ್ತು. ಸರಿ, ಅವರು ಹುಟ್ಟಿದ ದಿನಾಂಕ ತಿಳಿಸಿ. ಹುಟ್ಟಿದ ದಿನಾಂಕ 24/3/2023. 2023. ಹುಟ್ಟಿದ ಸಮಯ? ಶುಕ್ರವಾರ ಮಧ್ಯಾಹ್ನ 3:40. ಮಧ್ಯಾಹ್ನ 3:40. ಸರಿ, ಮೀತಾ ಅವರಿದ್ದಾರೆ, ಮಾತಾಡಿ ನೀಲಮ್ಮ ಅವರು. ಮೇಡಮ್ ನಮಸ್ತೆ. ನಮಸ್ಕಾರ ರೀ ಮೇಡಮ್. ಅದೇ ನಮ್ಮ ಮಗದ ಬಗ್ಗೆ ಕೇಳೋದಿತ್ರಿ. 3 ವರ್ಷ ಮಗುಗೆ. ನೀವೇನ ತಾಯಿನಾ? ಹಾ, ತಾಯಿ ರೀ ಮೇಡಮ್. ಅದೇ ನಾವು ಏನಾರ ಹೋಟೆಲ್ ಗಿಟಲ್ ಇಡ್ಬೇಕಂತೀವಿ. ನಮ್ಮ ಮಗನ ಭವಿಷ್ಯ ಹೆಂಗದ, ನಾವ್ ಏನ್ ಬಿಸಿನೆಸ್ ಮಾಡ್ಬೋದು ಅಂತ ಕೇಳೋದಿತ್ರಿ. ನಿಮ್ಮ ಮಗುನ ಕರ್ಕೊಂಡೋಗಿ ಇಟ್ಕೋತಿರೋ ಹೋಟ್ಲಲ್ಲಿ. ಮೇಷರಾಶಿ, ಕಟಕ ಲಗ್ನ, ಭರಣಿ ನಕ್ಷತ್ರ ಬರುತ್ತೆ. ಮಗು ಹುಟ್ಟಿರೋ ಗಳಿಗೆ ತುಂಬ, ಮಗು ಜಾತಕ ತುಂಬ ಚೆನ್ನಾಗಿದೆ ರೀ. ಇವರು ನಿಮ್ಮ ಲಗ್ನ ಬಂದು ಕಟಕ ಲಗ್ನ ಬರುತ್ತೆ ಮಗುದು. ಶುಕ್ರ ಬಂದು 10ನೇ ಮನೆಯಲ್ಲಿ, ಸೂರ್ಯ ಬುಧ ಗುರು ಎಲ್ಲರೂ ಕೂಡ ನೋಡಿ ಮಗುಗೆ 9ನೇ ಮನೆಗೆ ಬರ್ತಾರೆ. ಮಗು ಜಾತಕ ತುಂಬ. ಫಸ್ಟ್ ಮಗುನಾ? 2ನೇ ಮಗು ಅದರಿ. ಹೌದಾ? ನೋಡಿ, ಮಗುಗೆ ಶುಕ್ರದಶೆ ನಡೀತಾ ಇದೆ. 23 ಶುಕ್ರದಶೆಲೆ ಹುಟ್ಟಿದೆ ಮಗು. ಹುಟ್ಟಿ 3 ವರ್ಷದಿಂದ ಏನ್ ಮಾಡ್ಕೊಂಡ್ರಿ? ಪರವಾಗಿಲ್ವಾ? ಪರವಾಗಿ ಇಲ್ವ ಅದರಿ. ಅವ್ರ ಅಪ್ಪಗ ಒಂದ್ ಸ್ವಲ್ಪ ಬಿದ್ದಿ ಬ್ಯಾಕ್ ಇದು ಆಗ್ಯದ್ರಿ, ಕೈ ಒಂದ್ ಸ್ವಲ್ಪ ಬ್ಯಾಕ್ ಪೇನ್ ಆಗ್ಯದ್ರಿ, ಫ್ರಾಕ್ಚರ್ ಆಗ್ಯದ್ರಿ, ಕೈ ಮೂಳೆ ಮುರಿದದ್ರಿ. ಅದು ಏನೋ ಇಂಪ್ರೂವ್ಮೆಂಟ್ ಇಲ್ಲ. ಅದಕ್ಕೆ ಏನ್ ಹೋಟೆಲ್ ಬಿಸಿನೆಸ್ ಮಾಡ್ಬೇಕಲ್ಲತ್ತೀವ್ರಿ. ಟೀ ಕಾಫಿದ ಏನ್ರ ಹೋಟೆಲ್ ಇಡ್ಬೇಕಂತ ಹೇಳಿ.
ಮಾಡಿ ಮಾಡಿ ಚಂದ್ರ ಶುಕ್ರ ರಾಹು ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಇವಾಗ ನಡೀತಾ ಇರೋ ದಶೆ ತುಂಬ ಕಟಕ ಲಗ್ನಕ್ಕೆ ಶುಕ್ರನೇ ಯೋಗ ಕೊಡ್ತಕ್ಕಂಥವನು. ಬಟ್ ಅವನು ಒಳ್ಳೆ ಜಾಗದಲ್ಲಿದ್ದಾನೆ, 10ನೇ ಮನೇಲಿದ್ದಾನೆ. ನಿಮ್ಮ 20 ವರ್ಷ ತುಂಬ ಚೆನ್ನಾಗಿರ್ತೀರ. 41ವರೆಗೂ 23ರಿಂದ 41ವರೆಗೂ ತುಂಬ ಚೆನ್ನಾಗಿರ್ತೀರ ನೀವು. ಜೊತೆಗೆ ಕುಜ 12ನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿದ್ದಾನೆ. ಅದಕ್ಕೆ ನಿಮ್ಮ ಮನೆಯವ್ರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ. ಮತ್ತು ನರಗಳ ತೊಂದರೆ ಬರ್ಬೋದು, ಒಂಚೂರು ನೋಡ್ಕೊಳ್ಳಿ. ಯಾಕಂದರೆ ಬುಧನ ಮನೇಲಿ ಕುಜ ಇದ್ದಾಗ ಈ ನರಕ್ಕೆ ಪಟ್ಟಿರ್ತಕ್ಕಂಥ ಏನಾದರೂ ಒಂದು ತೊಂದರೆ ಬರುತ್ತೆ ಅಂತ ಹೇಳುತ್ತೆ. ಅದರಲ್ಲೂ ಕುಜ ಬಂದು ಅವನು ಕೂಡ 10ನೇ ಮನೆಯವನಾಗಿರ್ತಾನೆ. ಹಾಗಾಗಿ ಬಟ್ ಈ ಟೈಮ್ ತುಂಬ ಚೆನ್ನಾಗಿದೆ. ಈ ಟೈಮಲ್ಲಿ ನಿಮಗೆ ಆಸ್ತಿ ಸಿಕ್ಕೋ ಅಂಥದ್ದು, ಯಾವುದಾದ್ರೂ ಪಿತ್ರಾರ್ಜಿತ ಆಸ್ತಿ ಬರೋದಿದ್ರೆ ಬರ್ತಕ್ಕಂಥದ್ದೆಲ್ಲ ಆಗುತ್ತೆ. ಆದರೆ ಮಗು ಜಾತಕ ಮಾತ್ರ ತುಂಬ ಚೆನ್ನಾಗಿದೆ. ಸೂರ್ಯ ಬುಧ ಗುರು ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಗ್ರಹಗಳು ತುಂಬ ಚೆನ್ನಾಗಿರೋದ್ರಿಂದ ಮಗು ಮುಂದಕ್ಕೆ ಗೌರ್ಮೆಂಟ್ ಕೆಲಸ ಆಗಿರ್ಬೋದು ಅಥವಾ ರಾಜಕೀಯ ಆಗಿರ್ಬೋದು, ಯಾವುದ್ರಲ್ಲಾದರೂ ಒಂದು ಕ್ಷೇತ್ರದಲ್ಲಿ ಒಂದು ಹೆಸರನ್ನು ತರ್ತಾಳೆ ಅಂತ ಹೇಳ್ಬೋದು. ಮಗು ಜಾತಕ ಅಷ್ಟು ಎಕ್ಸಲೆಂಟ್ ಆಗಿದೆ. ಆದರೆ ಮದುವೆದು ಮಾತ್ರ ಸ್ವಲ್ಪ ತೊಂದರೆ. ಅದು ಬಿಟ್ಟರೆ ಇನ್ನೆಲ್ಲವೂ ಸೂಪರ್ ಆಗಿದೆ. ಮುಂದೆ ಯಾವ ದಶೆ ನಡೀತದ್ರಿ ಮೇಡಮ್? ಶುಕ್ರ ದಶೆ ಆದ್ರೆ ಹಾಂ ಮೇಡಮ್, ಶುಕ್ರ ದಶೆ ಮುಗಿದ ನಂತರ ಯಾವ ದಶೆ ಸ್ಟಾರ್ಟ್ ಆಗ್ತದ್ರಿ ಹುಡುಗಿಗೆ? ಸೂರ್ಯ ದಶೆ ಸ್ಟಾರ್ಟ್ ಆಗುತ್ತೆ 41ರಿಂದ. ಅದು ಏನು ತೊಂದರೆ ಪಡೋಂಗಿಲ್ಲ. ಯಾಕಂದರೆ 2ನೇ ಮನೆ ಸೂರ್ಯ 9ನೇ ಮನೇಲಿದ್ದಾನೆ. ತಾತನ ಆಸ್ತಿ ಎಲ್ಲ ಬರುತ್ತೆ. ಮಗು ಚೆನ್ನಾಗಿ ಓದುತ್ತೆ. ಚೆನ್ನಾಗಿ ಓದಿಸಿ ಒಳ್ಳೆ ಕೆಲಸ ಸಿಕ್ಕತ್ತೆ. ಮುಂದಿನ ಫ್ಯೂಚರ್ ಮಾತ್ರ ತುಂಬ ಸೂಪರ್. ಮಗುನೇ ನಿಮ್ಮನ್ನೆಲ್ಲ ಸಾಕತ್ತೆ ಅಂತ ಹೇಳ್ಬೋದು. ಇವಾಗ ಮಗು ಇರ್ಬೋದು, ಮುಂದಕ್ಕೆ ಅವಳು ನಿಮ್ಮನ್ನೆಲ್ಲ ನೋಡ್ಕೋತಾಳೆ, ಸಾಕ್ತಾಳೆ. ಅಂದರೆ ಮ್ಯಾರೇಜ್ ಲೈಫ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಯೋಗದ ಜಾತಕ. ನೀವು ಪುಣ್ಯ ಮಾಡಿದ್ದೀರಾ. ಓಕೆ, ಧನ್ಯವಾದಗಳು ನೀಲಮ್ಮ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಈಗ ಬೆಂಗಳೂರಿಂದ ಚಂದ್ರು ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಚಂದ್ರು ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸಿ ಸರ್. 20/6/1968. 20/6/1968 ಮಧ್ಯಾಹ್ನ 2:30 ಬೆಂಗಳೂರು. ಸರಿ ಸರ್, ಮೀತಾ ಅವರಿದ್ದಾರೆ. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಮೇಷರಾಶಿ. ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಹೌದು, ತುಲಾ ಲಗ್ನ. ತುಲಾ ಲಗ್ನ. ಏನು ಸರ್ ನಿಮ್ಮ ಪ್ರಶ್ನೆ? ಸರ್ ಮೇಡಮ್, ನಂದು ಈಗ ಹೆಂಗ್ ನಡೀತಾ ಇದೆ, ಮುಂದಕ್ಕೆ ನಂಗೆ ಫ್ಯೂಚರಲ್ಲಿ ಯಾವ ಥರ ಇರ್ತದೆ, ಆಮೇಲೆ ಆರೋಗ್ಯ ಯಾವ ಥರ ಇರ್ತದೆ ಅಂತ, ಯಾವ ದಶೆ ಮುಕ್ತಿ ನಡೀತಾ ಇದೆ ಅಂತ ಮೇಡಮ್. ಈಗ ರಾಹು ದಶೆ ನಡೀತಿದೆ. ಓಕೆ ಮೇಡಮ್. ರಾಹು ಬಂದು ನಿಮಗೆ 6ನೇ ಮನೇಲಿ ಇರ್ತಾನೆ. ಬಟ್ ಇವಾಗ ದಶ ಏನು ಸಪೋರ್ಟ್ ಆಗಿಲ್ಲ ನಿಮಗೆ. ಯಾಕೆ ಅಂತಂದರೆ ರಾಹು ದಶೆ 2015ರಿಂದ 33ವರೆಗೂ ಇರುತ್ತೆ. ನೆಕ್ಸ್ಟ್ ಗುರು ದಶೆ ಬರುತ್ತೆ 33ರಿಂದ. ಓಕೆ. ಸೊ ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು? ಮೇಡಮ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮೇಡಮ್. ಈಗ ರಾಹು ದಶೆಯಲ್ಲಿ ಸ್ವಲ್ಪ ಲಾಸ್ ಆಗಿರ್ಬೋದು, ಅಥವಾ ದುಡ್ಡು ಎಲ್ಲನೂ ಸ್ಟಕ್ ಆಗಿರ್ಬೋದು. ನಿಮ್ಮ ಬಿಸ್ನೆಸ್ಸಲ್ಲಿ ಸ್ವಲ್ಪ ಏಳಿಗೆ ಕಮ್ಮಿ ಆಗಿರುತ್ತೆ, ಅಥವಾ ನಿಮ್ಮ ಮನೇಲಿ ಯಾರನ್ನಾದ್ರೂ ಕಳ್ಕೊಂಡಿರ್ತೀರಾ ಅಂತ ಹೇಳುತ್ತೆ ರಾಹು ದಶೆ ಸ್ಟಾರ್ಟ್ ಆದಮೇಲೆ. ಓಕೆ ಮೇಡಮ್. 2015ಇಂದ. ಹೌದು. ಹಾಂ, 2015ದಿಂದ ಯಾರಿಲ್ಲ ಮೇಡಮ್. ಹಾಂ ಹಾಂ 15ರಿಂದ ಈಚೆ ಇಲ್ಲ ಮೇಡಮ್. ಇನ್ನು 33ವರೆಗೂ ಇರುತ್ತೆ ಸರ್ ರಾಹು ದಶೆ. ಹಾಂ ಹೌದು. ಆಮೇಲೆ ಗುರುದಶನ ಮೇಡಮ್. ಹೌದು, ಆಮೇಲೆ ಗುರುದಶೆ ಬರುತ್ತೆ. ಲಗ್ನಕ್ಕೆ 3ನೇವನು ಗುರು, 3ನೇವನು 6ನೇವನು. ಬಟ್ ಅವನು 11ನೇ ಮನೇಲಿ ಇರ್ತಾನೆ, ಲಾಭಸ್ಥಾನದಲ್ಲಿದ್ದಾನೆ. ಆದರೂ ಪರವಾಗಿಲ್ಲ ಅಂತ ಹೇಳ್ಬೋದು. ತುಂಬ ರಿಸಲ್ಟ್ ಏನು ಕೊಡೋಲ್ಲ. ನಿಮ್ಮದು ತುಲಾ ಲಗ್ನ ಆಗಿರೋದ್ರಿಂದ ತುಂಬ ರಿಸಲ್ಟ್ ಕೊಡೋದಿಲ್ಲ. ಮೇಷರಾಶಿ, ರಾಶಿಗೆ 2 ವರ್ಷದಿಂದ 12ನೇ ಮನೇಲಿ ಶನಿ ಇರ್ತಾನೆ. ರಾಶಿ ವೈಸ್ ತೊಗೊಂಡಾಗ ಒಂದು 2 ಇಯರ್ಸಿಂದ ನಿಮಗೆ ಇನ್ಕಮಿಂಗ್ ಏನಿರೋದಿಲ್ಲ, ಔಟ್ ಗೋಯಿಂಗೇ ಜಾಸ್ತಿ ಇರುತ್ತೆ. ಅಂದರೆ ಲಾಭನ ನೋಡಿರಲ್ಲ ಅಂತ ಹೇಳುತ್ತೆ. ಬಟ್ ಸೂರ್ಯ ಬುಧ ಕುಜ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಬುಧ ಕುಜ ಒಟ್ಟಿಗೆ ಇರೋದಕ್ಕೆ ನಿಮ್ಮ ಮನೇಲಿ ಯಾರಿಗಾದ್ರೂ ಸ್ಟ್ರೋಕು ಅಥವಾ ನರಕ್ಕೆ ಸಂಬಂಧಪಟ್ಟಿರೋಂಥದ್ದು ಏನಾದರೂ ಇದೆಯಾ? ಇಲ್ಲ ಮೇಡಮ್. ಯಾರಿಗೂ ಇಲ್ಲ, ನಿಮಗೂ ಆ ಥರ ಯಾವುದೂ ಇಲ್ಲ? ಇಲ್ಲ ಮೇಡಮ್. ಆರೋಗ್ಯ ಅಂತ ಬಂದಾಗ ನಿಮ್ಗೇನಾದರೂ ತೊಂದರೆ ಆದರೆ ನರಕ್ಕೆ ಸಂಬಂಧಪಟ್ಟಿರೋಂಥ ತೊಂದರೆ ಆಗ್ಬೋದು. ಮತ್ತು ಸೂರ್ಯ ಬುಧ BP ಬರೋ ಚಾನ್ಸಸ್ ಅತಿ ಹೆಚ್ಚಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಜೊತೆಗೆ ಸೂರ್ಯ ಮತ್ತು ಬುಧ ಕುಜ ಒಟ್ಟಿಗೆ ಇದ್ದಾಗ ಹಾರ್ಟಿಗೆ ಸಂಬಂಧಪಟ್ಟಿರೋವಂಥದ್ದು ಸ್ವಲ್ಪ ನೋಡ್ಕೊಳ್ಬೇಕು. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳುತ್ತೆ. ಬಟ್ ಈಗ ಅಂಥ ಏನು ಪ್ರಾಫಿಟ್ ಇಲ್ಲ ಸರ್. ಇವಾಗಿನ ಎಲ್ಲಾದರೂ ಬಿದ್ದು ಪೆಟ್ಟು ಮಾಡ್ಕೊಂಡಿರೋದಿದೆಯಾ 15ರಿಂದ ಈಚೆ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ನೋಡ್ಕೊಳ್ಳಿ. ಯಾಕಂದರೆ ಇನ್ನು 33ವರೆಗೂ ಇದೆ. ರಾಹು ಕೊನೆಯವರೆಗೂ ಇರ್ತಾನೆ. 33ರಲ್ಲೂ ಕೂಡ ಆ ಒಂದು ಹೋಗೋ ಟೈಮಲ್ಲೂ ಕೂಡ ಏನಾದರೂ ಒಂದು ಇದನ್ನು ಕೊಟ್ಬಿಟ್ಟು ಹೋಗ್ತಾನೆ, ಅಂದರೆ ಒಂದು ನೋವನ್ನು ಕೊಟ್ಬಿಟ್ಟು ಹೋಗ್ತಾನೆ ಅಂತ ಹೇಳುತ್ತೆ. ಬಟ್ ಚಂದ್ರ ಶನಿ ಎಲ್ಲ ಚೆನ್ನಾಗಿದ್ದಾರೆ. ಬಿಸ್ನೆಸ್ ಏನು ಬಿಸ್ನೆಸ್ ಅಂತ ಗೊತ್ತಾಗಿಲ್ಲ. ನಿಮ್ಮನೇಲಿ ಗೌರ್ಮೆಂಟ್ ಜಾಬ್ ಯಾರೂ ಇಲ್ವಾ? ಇಲ್ಲ ಮೇಡಮ್. ನಿಮ್ಮ ಮಕ್ಕಳೇನು ಮಾಡ್ತಾರೆ? ಮಕ್ಕಳು ಒಬ್ಬ ಓದ್ತಾ ಇದ್ದಾನ ಮೇಡಮ್, ಇನ್ನೊಬ್ಬ
ಒಂದು ಅಂಗಡಿ ಇಟ್ಕೊಂಡಿದ್ದಾನ ಮೇಡಮ್. ಹಾಂ ಓದೋ ಮಗನಾದರೂ ಚೆನ್ನಾಗಿ ಓದಿಸಿ, ಜಾಬ್ ಸಿಗ್ಬೋದು, ಗೌರ್ಮೆಂಟ್ ಜಾಬ್ ಸಿಗ್ಬೋದು. ಯಾಕಂದರೆ ನಿಮ್ಮ ಜಾತಕದಲ್ಲಿ ಇದ್ದಾಗ ಮನೇಲಿ ಯಾರಿಗಾದ್ರೂ ಬರುತ್ತೆ ಅಂತ ಹೇಳುತ್ತೆ. ಒಬ್ಬನ ಮಗನಾದರೂ ಚೆನ್ನಾಗಿ ಓದಿಸಿ ಸರ್. ಬಟ್ ರಾಹು ದಶೆಯಲ್ಲಿ ಅಂಥ ಏನು ಪ್ರಾಫಿಟ್ ಇಲ್ಲ ಸರ್ ನಿಮಗೆ ಈಗ. ಅದರಲ್ಲೂ ಈಗ 2 ವರ್ಷದಿಂದ, ಇನ್ನು ಶನಿ ಬದಲಾಗಬೇಕು, 2 ವರ್ಷದಿಂದ ತುಂಬ ಲಾಸೇ ಅಂತ ಹೇಳುತ್ತೆ. ನಿಮ್ಮ ಬಿಸ್ನೆಸ್ ಅಂತ ಏನು ಚೆನ್ನಾಗಿರೋದಿಲ್ಲ. ಹೌದು, ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಕೆಲವೊಂದು ಸ್ಟೋನು ಬ್ರೇಸ್ಲೆಟ್ ಉಪಯೋಗಿಸಿ. ಸ್ವಲ್ಪ ಟೈಮ್ ಬೀಯಿಂಗ್ ಚೆನ್ನಾಗಿ ಆಗ್ತಾ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಓಕೆ, ಧನ್ಯವಾದಗಳು ಚಂದ್ರ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಕಲಾವತಿ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಕಲಾವತಿ ಅವರೇ. ಕಲಾವತಿ ಮಾತನಾಡೋದು ಮಂಗಳೂರಿಂದ. ಹಾ ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮೊಮ್ಮಗಳ ಬಗ್ಗೆ ಕೇಳಬೇಕಿತ್ತು. ಸರಿ, ಅವರ ಹುಟ್ಟಿದ ದಿನಾಂಕ ತಿಳಿಸಿಮ್ಮ. ಹೆಸರು ಸಾಂಚಿ ಅಂತೇಳಿ. ಅವರು 14/8/2008. 14/8/2008. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಮಧ್ಯಾಹ್ನ 12:46ಕ್ಕೆ. 12:46 ಅಲ್ವಾ ಮಧ್ಯಾಹ್ನ? ಹೌದು. ಸರಿ, ಮೀತಾ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್ ನಮಸ್ತೆ. ನಮಸ್ತೆ. ಧನು ರಾಶಿ, ವೃಶ್ಚಿಕ ಲಗ್ನ, ಉತ್ತರಾಷಾಢ ನಕ್ಷತ್ರ ನಿಮ್ಮ ಮಗುದು. ಮಗುವಿದು. ಏನ್ ಮಾಡ್ತಿದ್ದಾರೆ ಈಗ? ಅವಳು ಈಗ ಸೆಕೆಂಡ್ PUC ಕಲಿತಾ ಇದ್ದಾಳೆ. ಅವಳು ಈಗ ಮುಂದಕ್ಕೆ ಸೈನ್ಸ್ ತಗೊಂಡಿದ್ದಾಳೆ. ಮುಂದಕ್ಕೆ ಅವಳು ಡೆಂಟಲ್ ಮಾಡ್ಬೇಕಂತೇಳಿ ಇಷ್ಟಪಡ್ತಾಳೆ. ಅದು ಆಗ್ಬಹುದಾ ಅಥವಾ ಇನ್ಯಾವ್ದಕ್ಕೆ ಹೋಗ್ಬೋದಾ? ನೋಡಿ, ಕುಜ ದಶ ನಡೀತಾ ಇದೆ ನಿಮ್ಮ ಮಗಳಿಗೆ. ಕುಜ ತುಂಬ ಚೆನ್ನಾಗಿದ್ದಾನೆ, ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳುತ್ತೆ. ಸ್ಪೋರ್ಟ್ಸಲ್ಲಿ ಏನಾದರೂ ಇದ್ದಾರಾ? ಸ್ಪೋರ್ಟ್ಸ್ ಕಿಡ್ಸ್ಗೆಲ್ಲ ಹೋಗ್ತಾರಾ? ಡ್ಯಾನ್ಸ್ ಅಲ್ಲಿ ಇದ್ದಾರಾ? ಹಾಂ ಓಕೆ. ಯಾಕಂದರೆ ಶುಕ್ರ ಕೂಡ 12ನೇವನಾಗ್ತಾನೆ. ಬಟ್ ಅವನು 10ನೇ ಮನೇಲಿ ಬುಧ, ಶುಕ್ರ, ಶನಿ ಎಲ್ಲ ಚೆನ್ನಾಗಿದ್ದಾರೆ. ಬಟ್ ನಿಮ್ಮ ಮನೇಲಿ ಯಾವುದಾದ್ರೂ ಕೋರ್ಟು ಕೇಸು ಕಂಪ್ಲೇಂಟು ಅಂತ ಕುಟುಂಬದಲ್ಲಿ ಏನಾದರೂ ನಡೆದಿದ್ರೆ ಏನಾದರೂ ನಡೆದಿರುತ್ತೆ ಅಂತ ಹೇಳುತ್ತೆ, ಅಥವಾ ನಡಿಬಹುದು ಅಂತ ಹೇಳುತ್ತೆ ಮುಂದಕ್ಕೆ ಇವರ ಲೈಫಲ್ಲಿ. ಯಾಕಂದರೆ ಅವರಿಗೆ ಇವಾಗ ನಡೀತಾ ಇರೋ ಟೈಮ್ ಬಂದು ಕುಜ ದಶೆ. ಬಟ್ ಆದರೂ ಶನಿ ಬಂದು ಸೂರ್ಯನ ಮನೇಲಿ ಇರ್ತಾನೆ. ಹಾಗಾಗಿ ಯಾವುದಾದ್ರೂ ಒಂದು. ಬಟ್ ಚಂದ್ರ ಗುರು ಎಲ್ಲ 2ನೇ ಮನೇಲಿ ತುಂಬ ಚೆನ್ನಾಗಿದ್ದಾರೆ. ಇವರು ಬಿಸ್ನೆಸ್ ಮಾಡ್ಬೋದು, ಮತ್ತು ಇವರು ಹೊರಗಡೆ ದೇಶಕ್ಕೆ ಹೋಗಿ ಓದ್ಕೊಳ್ಬೋದು, ಕೆಲಸ ಮಾಡ್ಬೋದು ಅಂತ ಹೇಳುತ್ತೆ. ಡೆಂಟಲ್ ಅಂತ ಹೇಳಿ ಮೇಡಮ್. ಅವಳು ಹೊರಗಡೆ ಇದ್ದಾಳೆ, ಹೊರಗಡೆ ಇದ್ದಾರೆ ಅವರು, ಅವಳ ತಂದೆ ತಾಯಿ ಎಲ್ಲ. ಅದೇ ಈಗ ಮೇಡಮ್ ಅಲ್ಲಿ ಅದೇ ಡೆಂಟಲ್ ಕೋರ್ಸಿಗೆ ತಗೊಳ್ಬಹುದಾ? ತಗೊಳ್ಬೋದು. ನೋಡಿ, ಅವ್ರ ಜಾತಕ ಹಾಗೆ ಇದೆ, ತಗೊಳ್ಬೋದು. ಹೊರಗಡೆ ಇರುತ್ತೆ, ಹೊರಗಡೆ ದೇಶದಲ್ಲಿ ಓದ್ತಂಥದ್ದು ಮಾಡ್ಬೋದು ಮೇಡಮ್. ಡೆಂಟಲ್ಲು ಮಾಡ್ಬೋದು. ಜೊತೆಗೆ ಏನಾದರೂ ಒಂದು ತುಂಬ ಇವ್ರ ಫ್ಯೂಚರಲ್ಲಿ ಗ್ರಹಗಳೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಕಷ್ಟ ಅಂತ ಏನೂ ಆಗಲ್ಲ ಇವ್ರಿಗೆ. ತುಂಬ ಈಸಿಯಾಗಿ ಎಲ್ಲವೂ ಸಿಕ್ಕತ್ತೆ ಅಂತ ಹೇಳುತ್ತೆ. ಬಟ್ ಡೆಂಟಲ್ ಮಾಡ್ಕೊಳ್ಳೋಕೆ ಹೇಳಿ. ತುಂಬ ಚೆನ್ನಾಗಿದೆ, ಟೈಮು ಚೆನ್ನಾಗಿದೆ. ಅವಳ ತಂದೆ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಅವರ ತಂದೆ ಅಂತಂದ್ರೆ ಮಗು ಜಾತಕದಲ್ಲಿ ತಂದೆ ಅಂತ ಬಂದಾಗ ನೋಡಿ, 9ನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಇರ್ತಾರೆ. ಹಾಗಾಗಿ ಅವರ ತಂದೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ, ಸ್ಕಿನ್ ಪ್ರಾಬ್ಲಮ್ ಈ ಥರದ್ದೇನಾದರೂ ಕಾಡ್ತಾ ಇರ್ಬೋದು. ಮತ್ತು ಹಾರ್ಟ್ಗೆ ಸಂಬಂಧಪಟ್ಟದ್ದು, ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಿರೋದನ್ನ ನೋಡ್ಕೊಳ್ಬೇಕಾಗತ್ತೆ. BP ಏನಾದರೂ ಇದ್ದರೆ ಇರ್ಬೋದು ಅವ್ರ ತಂದೆಗೆ. ಅದು ಬಿಟ್ಟರೆ ಏನಿಲ್ಲ, ಚೆನ್ನಾಗಿದೆ ಅಂತ ಹೇಳುತ್ತೆ. ಅವ್ರ ತಂದೆದು ಬೇಕು ಅಂದರೆ ನಮ್ಮಲ್ಲಿ ಜಾತಕ ಕೊಟ್ಟು ತಿಳ್ಕೊಳ್ಬೋದು. ಬಟ್ ಮಗು ಜಾತಕ ಮಾತ್ರ ತುಂಬ ಚೆನ್ನಾಗಿದೆ, ಫ್ಯೂಚರ್ ತುಂಬ ಚೆನ್ನಾಗಿದೆ. ಓಕೆ, ಧನ್ಯವಾದಗಳು ಕಲಾವತಿ ಅವರೇ ಕರೆಯನ್ನ ಮಾಡಿದಕ್ಕಾಗಿ. ಇದೀಗ ಗಾನವಿ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಾನವಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 13/4/2007. 13/4/2007 ಅಲ್ವಾ? 6:25 ಬೆಳಗ್ಗೆ, ಶುಕ್ರವಾರ. 6:25 ಬೆಳಗ್ಗೆ. ಸರಿ, ಮೀತಾ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಗಾನವಿ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಇಂಜಿನಿಯರ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ಇಯರ್. ಅದಕ್ಕೆ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ನೋಡಿ, ಮಕರ ರಾಶಿ, ಧನಿಷ್ಠ ನಕ್ಷತ್ರ ಬರುತ್ತೆ ನಿಮ್ಮದು. ನಿಮ್ಮ ಲಗ್ನ ಅಂತ ಬಂದಾಗ ಮೇಷ ಲಗ್ನ ಬರುತ್ತೆ. ನಿಮಗೆ ಸೂರ್ಯ ಬುಧ 2 ಗ್ರಹಗಳು ಕೆಟ್ಟಿದೆ. 2ನೇ ಮನೆಯಲ್ಲಿ ಶುಕ್ರ ಇರ್ತಾರೆ. ನೀವೇನು ಮಾಡ್ತಾ ಇದ್ದೀರಾ ಈಗ? ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಬಟ್ ಇವಾಗ ನಡೀತಾ ಇರೋ ಟೈಮು ರಾಹು ದಶೆ ನಡೀತಿದೆ. 12ರಿಂದ ನಿಮಗೆ 2030ವರೆಗೂ ರಾಹು ದಶೆ ನಡೀತಿದೆ. ರಾಹು ಅಂತ ಅಂದರೆ ನಿಮಗೆ ರಾಹು ಚೆನ್ನಾಗಿದ್ದಾನೆ. ನಿಮಗೆ ಕುಜನೊಟ್ಟಿಗೆ ರಾಹು ಇದ್ದಾನೆ, ಬಟ್ ಒಳ್ಳೆ ಮನೇಲಿದ್ದಾನೆ. 11ನೇ ಮನೆ ಲಾಭಸ್ಥಾನದಲ್ಲಿದ್ದಾನೆ. ಟೈಮ್ ಚೆನ್ನಾಗಿದೆ, ಮಾಡ್ಕೊಳ್ಬೋದು. ನೆಕ್ಸ್ಟು ಜಾಬ್ ಮಾಡಬೇಕು ಅಂತಿದ್ದೀರಾ? ಸ್ವಂತ ನೀವೇನಾದರೂ ಮಾಡ್ಕೊಳ್ಬೇಕು ಅಂತಿದ್ದೀರಾ?
ಜಾಬ್ ಪ್ಲೇಸ್ಮೆಂಟ್ ಟ್ರೈ ಮಾಡ್ತಾ ಇದ್ದೀನಿ ಮ್ಯಾಮ್. ಮಾಡಿ ಸಿಕ್ಕತ್ತೆ ನೋಡಿ. ಇವಾಗ ನಡೀತಿರೋ ಟೈಮ್ಗೆ ನಮ್ಮಲ್ಲಿ ಒಂದು ರಾಹುಗೆ ಸಂಬಂಧಪಟ್ಟಿರೋ ಬ್ರೇಸ್ಲೆಟ್ ಸಿಕ್ಕತ್ತೆ. ಖಂಡಿತ ನೀವು ಆ ಬ್ರೇಸ್ಲೆಟ್ನ ಕೈಗೆ ಹಾಕಿ. ಯಾಕೆಂದರೆ 2030ವರೆಗೂ ನಿಮಗೆ ಕೆಲಸ ಕಾರ್ಯದಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ. ಯಾಕಂದರೆ ಸೂರ್ಯ ಬುಧ ಕೆಟ್ಟಿದ್ದಾರೆ, ನಿಮ್ಮ ಜಾತಕದಲ್ಲಿ ಸೂರ್ಯ ಬುಧ ಚೆನ್ನಾಗಿಲ್ಲ, ಬಟ್ ಶುಕ್ರ ಎಕ್ಸಲೆಂಟ್ ಆಗಿರ್ತಾರೆ. ನೀವು ರಾಹುಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೆಟ್ ಹಾಕಿ, ಈ ದಶೆಗೆ ನಿಮಗೆ ತುಂಬ ಪ್ರಿಫರ್ ಮಾಡುತ್ತೆ. ನೀವು ಅದನ್ನು ಹಾಕಿ ನೋಡಿ, ನಿಮ್ಮ ಕೆಲಸ ಭಾಳ ಬೇಗ ನಿಮಗೆ ಕೆಲಸ ಸಿಕ್ಕತ್ತೆ. ಓಕೆ, ಧನ್ಯವಾದಗಳು ಗಾನವಿ ಅವರೇ ಕರೆಯನ್ನ ಮಾಡಿದಕ್ಕಾಗಿ. ಇದೀಗ ಕುಮಾರ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕುಮಾರ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ತಂಗಿ ಬಗ್ಗೆ ಕೇಳಬೇಕಿತ್ತು. ಸರಿ, ಅವ್ರು ಹುಟ್ಟಿದ ದಿನಾಂಕ ತಿಳಿಸಿ. 9/5/2005. 9/5/2005. ಹುಟ್ಟಿದ ಸಮಯ ರಾತ್ರಿ 8:58 ನೈಟ್ 8:55. ಸರಿ, ಮೀತಾ ಅವರಿದ್ದಾರೆ, ಮಾತಾಡಿ ಕುಮಾರ್ ಅವರೇ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ವೃಷಭ ರಾಶಿ, ವೃಶ್ಚಿಕ ಲಗ್ನ, ರೋಹಿಣಿ ನಕ್ಷತ್ರ ನಿಮ್ಮ ತಂಗಿದು. ಏನ್ ಮಾಡ್ತಿದ್ದಾರೆ ಅವರು? ಮ್ಯಾರೇಜ್ ಆಗಿದೆ. 22 ಹೇಗಿದೆ ಅಂತ ಕೇಳಬೇಕು. ಇಲ್ಲ, 22ರಿಂದ 2040 ರಾಹು ದಶೆ ನಡೀತಾ ಇದೆ. 22ರಿಂದ ಆಚೆನ ಮದ್ವೆಯಾಗಿ ಎಷ್ಟು ವರ್ಷ ಆಯ್ತು? ಅವ್ರದ್ದು 4 ವರ್ಷ ಆಗೋಯ್ತು. 4 ವರ್ಷ. ಮಕ್ಳಿಲ್ವಾ ಇನ್ನ? ಮಗು ಇದೆ ಒಂದು. ನೋಡಿ, ಅವ್ರ ಮ್ಯಾರೇಜು ಯಾಕಂದರೆ ಚಂದ್ರ ಶುಕ್ರ ಲಗ್ನನ ನೋಡ್ತಾರೆ, ಕುಜನ್ ಮನೆ ನೋಡ್ತಾರೆ, ಮ್ಯಾರೇಜ್ ಲೈಫು ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ. ಅಂದರೆ ಏನಾದರೂ ಒಂದು ತೊಂದರೆ ಇರುತ್ತೆ ಅಂತ ಹೇಳುತ್ತೆ ಮನೇಲಿ. ಮದುವೆ ಆಗಿ ಹೋದ್ಮೇಲೆ ಏನಾದರೂ ತೊಂದರೆಗೆ ಒಳಪಟ್ಟಿರ್ತಾರೆ ಅಂತ ಹೇಳುತ್ತೆ. ಇಲ್ಲ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಇಲ್ಲ ಕುಟುಂಬದ ಸಮಸ್ಯೆ ಆಗಿರ್ಬೋದು. ಇದರಲ್ಲಿ ಸ್ವಲ್ಪ ಅವರು ಮನಸ್ತಾಪನ ಹೊಂದಿರ್ತಾರೆ. ಬಟ್ ಮನೇಲೇ ಇದ್ದಾರಾ? ಹೌಸ್ ವೈಫಾ? ಕೆಲಸ ಮಾಡ್ತಿದ್ದಾರಾ? ಹೌಸ್ ವೈಫ್, ಮನೇಲೇ ಇರೋದು. ಬಟ್ ಸೂರ್ಯ ಬುಧ ಎಲ್ಲ ಅವ್ರ ಮನೇಲಿ ಗೌರ್ಮೆಂಟ್ ಜಾಬ್ ಯಾರಾದರೂ ಇದ್ದಾರಾ? ಇಲ್ಲ ಮೇಡಮ್, ಗೌರ್ಮೆಂಟ್ ಜಾಬ್ ಯಾರಿಲ್ಲ. ಗೌರ್ಮೆಂಟ್ ಕೆಲಸ ಯಾರೂ ಇಲ್ವಾ? ಯಾರಿಲ್ಲ. ನಿಮ್ಮ ಮನೇಲಿ ಯಾರೂ ಇಲ್ಲ? ನಮ್ಮ ಮನೇಲಿ ಯಾರಿಲ್ಲ. ನೋಡಿ, ಅವ್ರಿಗೆ ಸೂರ್ಯ ಬುಧ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಬಟ್ ಸ್ವಲ್ಪ ನೀವು ಜಾತಕ ನೋಡಿ ಮದುವೆ ಮಾಡಬೇಕಾಗಿತ್ತು. ಇದರಿಂದ ಸ್ವಲ್ಪ ಮನಸ್ತಾಪಗಳು, ಯಾಕಂದರೆ ರಾಹು ದಶೆ ನಡೀತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಮ್ಯಾರೇಜ್ ಲೈಫ್ ಚೆನ್ನಾಗಿಲ್ಲ ನನ್ನ ಪ್ರಕಾರ. ಟೋಟಲ್ ಗಂಡ ಹೆಂಡತಿ ಸ್ವಲ್ಪ ಹೊಂದಾಣಿಕೆ ಕಡಿಮೆ, ಜಗಳಗಳೇ ಜಾಸ್ತಿ ಆಗಿದೆ. ಹೌದು, ಅದು ಕುಟುಂಬದಲ್ಲೂ ಕಾಡಿಸುತ್ತೆ. ಯಾಕಂದ್ರೆ ಸಪೋರ್ಟಿವ್ ಇರೋದಿಲ್ಲ ಇವ್ರಿಗೆ, ಅದನ್ನ ಹೇಳುತ್ತೆ. ಕೆಲವೊಂದ್ಸತಿ ತುಂಬಾ ಬೇಜಾರು ಮಾಡ್ಕೋತಾರೆ. ಅದನ್ನ ಸರಿ ಮಾಡ್ಕೊಳ್ಳಿ ಫಸ್ಟ್ಗೆ. ಯಾಕಂದ್ರೆ ಕೆಲಸ ಕಾರ್ಯಕ್ಕೆ ಇವ್ರಿಗೆ ಕೆಲಸ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಸೂರ್ಯ ಬುಧ ರಾಹು ಎಲ್ಲ ತುಂಬಾ ಚೆನ್ನಾಗಿದ್ದಾನೆ. ಬಟ್ ಇವಾಗ ರಾಹು ಏನ್ ಕೆಲಸ ಮಾಡ್ತಾರೆ ಚೆನ್ನಾಗಿರುತ್ತೆ? ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದು ಸರ್ ಅವರು. ಚಂದ್ರ ಶುಕ್ರ ಎಲ್ಲ ಚೆನ್ನಾಗಿದ್ದಾರೆ. ಪಾರ್ಲರ್ ಮಾಡ್ಕೋಬಹುದು, ಅಥವಾ ಬಟ್ಟೆದು ಏನಾದರೂ ಟೈಲರಿಂಗ್ ಕಲ್ತಿದ್ರೆ ಅದ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ನಡೆಸ್ಕೊಳ್ಬಹುದು. ಯಾಕಂದ್ರೆ ಕೆಲಸ ಅಂತ ಬಂದಾಗ ಗುರು ಕೇತು ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ಒಂದು ಅಂಗಡಿ ಇಟ್ಕೊಳ್ಬಹುದು, ಗ್ರಂಥಿಗೆ ಅಂಗಡಿ ಆಗಿರ್ಬೋದು, ಅಥವಾ ಪೂಜೆಗೆ ಸಂಬಂಧಪಟ್ಟಂತಹ ಅಂಗಡಿ ಆಗಿರ್ಬೋದು. ಈ ಥರದ್ದು ಈಸಿಯಾಗಿ ಏನು ಬೇಕೋ ಅದನ್ನೆಲ್ಲ ಮಾಡ್ಕೋಬೋದು. ತುಂಬ ಅಂದರೆ ಅದಕ್ಕೆಲ್ಲ ಸಪೋರ್ಟಿವ್ ಆಗಿರ್ತಾರೆ ಗ್ರಹಗಳು. ಒಂದು ಮ್ಯಾರೇಜ್ ಲೈಫ್ ಚೆನ್ನಾಗಿಲ್ಲ. ಯಾವತ್ತಾದರೂ ಒಂದಿನ ಅವರು ತುಂಬ ಬೇಜಾರು ಮಾಡಿಕೊಂಡು ನಿಮ್ಮ ಮನೆಗೂ ಬರ್ಬೋದು. ನೋಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸ್ಟೋನು ಬ್ರೇಸ್ಲೆಟ್ ಕೊಡ್ತೀನಿ, ಖಂಡಿತ ಅದನ್ನು ಯೂಸ್ ಮಾಡೋಕ್ಕೆ ಹೇಳಿ, ಸರಿ ಹೋಗ್ತಾರೆ. ಓಕೆ, ಧನ್ಯವಾದಗಳು ಕುಮಾರ್ ಅವರೇ ಕರೆಯನ್ನ ಮಾಡಿದಕ್ಕಾಗಿ. ಇದೀಗ ಗವಿಗೌಡ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸರಿ, ನಿಮ್ಮ ಮಗಂದು ಹುಟ್ಟಿದ ದಿನಾಂಕ ತಿಳಿಸಿ. ನಮಸ್ತೆ ಮೇಡಮ್. ನಾವು ಹುಟ್ಟಿದ ದಿನಾಂಕ 24/9/2006. 2006. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 5:05 ಮೇಡಮ್. 5:05 ಬೆಳಿಗ್ಗೆನಾ ಸಂಜೆನಾ? ಸಾಯಂಕಾಲ ಮೇಡಮ್. ಸಂಜೆ. ಸರಿ, ಮೀತಾ ಅವರಿದ್ದಾರೆ. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಗವಿಗೌಡ ಅವರೇ. ಸರ್ ನಮಸ್ತೆ. ಏನ್ ಮೇಡಮ್? ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾರ್ದು ಸರ್ ಇದು? ಮಗನಾ? ಮಗ ಮೇಡಮ್. ಕನ್ಯಾ ರಾಶಿ, ಕುಂಭಲಗ್ನ, ಚಿತ್ತ ನಕ್ಷತ್ರ. ಏನ್ ಮಾಡ್ತಿದ್ದಾರೆ ಮಗ? ಮಗ ಮೇಡಮ್ BCom ಮುಗಿಸಿದಾನೆ. BCom ಮುಗಿಸಿ ಅದ ಏರ್ಪೋರ್ಟ್ ಇದ್ರದ್ದು ಟ್ರೈನಿಂಗ್ 8 ತಿಂಗಳು ಮಾಡಿದಾನೆ. ಆ ಟ್ರೈನಿಂಗ್ ಲೆಟರ್ ಬಂದಿರ್ಲಿಲ್ಲ. ನೆನ್ನೆ ಏನೋ ಬಂದೈತೆ.
ಅದಕ್ಕೆ ಅವನು ಒಂದ್ ಸ್ವಲ್ಪ ಹೆಸರು ಬಲ್ಕ ಹೆಂಗಿದೆ ಒಂದು ಜಾಬ್ ಆದ್ದು ಏನು ಅಂತ ಕೇಳೋಣ ಅನ್ಕೊಂಡು ಮಾಡಿದ್ದೆ ಮೇಡಮ್. ನೋಡಿ ಸರ್, 28ರವರೆಗೂ ಇವ್ರಿಗೆ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ ಇರ್ತಾರೆ. ರಾಹು ಬಂದು ಲಗ್ನಕ್ಕೆ 2ನೇ ಮನೆಯಲ್ಲಿ ತುಂಬ ಚೆನ್ನಾಗಿದ್ದಾರೆ. ಬಟ್ ಇವ್ರಿಗೆ 8ನೇ ಮನೆಯಲ್ಲಿ ಎಲ್ಲ ಗ್ರಹಗಳು ಇದೆ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ನರಗಳ ತೊಂದರೆ ಕಾಣಿಸ್ತಾ ಇದೆಯಾ? ಖಂಡಿತ ಮೇಡಮ್. ನಮ್ಮ ಬ್ರದರ್ ಅವರ ಹುಡುಗನಿಗೆ ಬ್ರೈನ್ ಟ್ಯೂಬರ್ ಆಗಿ ಆ ಹುಡುಗ ತೀರೋಗ್ಬಿಟ್ನ. ಮತ್ತೆ ಅಲ್ಪಾಯಸ್ಸಲ್ಲಿ ಯಾರಾದರೂ ಹಿಂಗೆ ಕಾಯಿಲೆ, ಸೂಸೈಡ್ ಅಥವಾ ಆಕ್ಸಿಡೆಂಟಲ್ಲಿ ಅಲ್ಪಾಯಸ್ಸಲ್ಲಿ ಯಾರಾದರೂ ಡೆತ್ ಆಗಿದ್ದಾರಾ ನಿಮ್ಮ ಮನೆಯಲ್ಲಿ? ಇಲ್ಲ ಮೇಡಮ್, ಆ ರೀತಿ ಏನೂ ಆಗಿಲ್ಲ ಮೇಡಮ್ ಯಾರು ನಮ್ಮ ಮನೆಯಲ್ಲಿ. ಓಕೆ, ನೋಡಿ 3 6ನೇ ಮನೆಯಲ್ಲಿ ಶುಕ್ರ ಇರ್ತಾನೆ. ಯಾಕಂದರೆ 4ನೇ ಮನೆಯವನು ಶುಕ್ರ 6ನೇ ಮನೇಲಿ ಇರ್ತಾನೆ. ದುಡ್ಡು ಕಾಸಿಗೆ ಸ್ವಲ್ಪ ಈ ಹುಡುಗನಿಗಾಗಲಿ ತೊಂದರೆ ಇರುತ್ತೆ ಅಂತ ಹೇಳುತ್ತೆ. ಬಟ್ ಸೂರ್ಯ ಇದಕ್ಕೆ ನೀವು ಒಂದು ಕೆಲಸ ಅಂತ ಆದಾಗ ಕೆಲಸದಲ್ಲೂ ತೊಂದರೆ ಇರುತ್ತೆ, ಮುಂದಕ್ಕೂ ತೊಂದರೆ ಇದೆ. ಯಾಕಂದರೆ 8ನೇ ಮನೇಲಿ ಅಷ್ಟು ಗ್ರಹ ಇರೋದ್ರಿಂದ ಇದನ್ನು ಪರಿಹಾರ ಮಾಡ್ಕೊಳ್ಬೇಕು. ಈ ಜಾತಕವನ್ನು ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಕೇಳಿ ಸರ್, ತುಂಬ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಓಕೆ, ಧನ್ಯವಾದಗಳು ಗವಿಗೌಡ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಮೇಡಮ್, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ವೀಕ್ಷಕರ ಜೊತೆ ಕೂಡ ಸಾಕಷ್ಟು ಮಾತನಾಡಿದ್ರಿ. ಧನ್ಯವಾದಗಳು ಮೇಡಮ್ ನಿಮಗೆ. ನೋಡಿ, ಇಷ್ಟೊತ್ತವರೆಗೂ ನನ್ನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಹೇಳ್ತಾ ಬಂದಿದ್ದೀನಿ. ಜೊತೆಗೆ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ ನಾನು ಕೊಡ್ತಕ್ಕಂಥ ಸ್ಟೋನು, ಬ್ರೇಸ್ಲೆಟು ಯೂಸ್ ಮಾಡಿ ಖಂಡಿತ ನಿಮ್ಮ ಸಮಸ್ಯೆ ಏನೇ ಇದ್ರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾ, ಮತ್ತು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಹಬ್ಬಕ್ಕೆ ಸ್ವಲ್ಪ ದಿನನೇ ಟೈಮ್ ಇದೆ. ಹಾಗಾಗಿ ನಾನು ಕೊಡುವಂಥ ಮುಹೂರ್ತ ಜೊತೆಗೆ ನಿಮಗಾಗಿ ಒಂದು ಶ್ರೀ ಚಕ್ರವನ್ನು ಕೊಡ್ತಾ ಇದ್ದೀನಿ. ಅದನ್ನು ಪರ್ಮನೆಂಟು ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಮನೇಲಿ ಎಲ್ಲ ರೀತಿಯ ಅಭಿವೃದ್ಧಿ ಆಗುತ್ತೆ. ಅದರಲ್ಲೂ ವಿದ್ಯಾಭ್ಯಾಸ ಮನೇಲಿ ಮಾಡ್ತಾಯಿದ್ರೆ ಖಂಡಿತ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಅಂತ ಹೇಳ್ತಾ, ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮೀತಾ ಅವರ ಇಷ್ಟು ಅಂದರೆ ಈ ಕಾರ್ಯಕ್ರಮವನ್ನು. ಇದರಲ್ಲಿ ಮೀತಾ ಅವರು ಹೇಳ್ತಾ ಇದ್ರು ಕ್ರಿಸ್ಟಲ್ ಮತ್ತು ಸ್ಟೋನನ್ನು ಕೊಡ್ತೀವಿ, ಅದರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಕಿಟ್ಟನ್ನು ಕೂಡ ಕೊಡ್ತೀನಿ ಅಂತ. ಅದನ್ನ ನೀವು ತೆಗೆದುಕೊಳ್ಬೇಕು ಅಂತಂದರೆ ಮೀತಾ ಅವರ ಸಂಸ್ಥೆಗೆ ನೀವು ಕರೆಯನ್ನು ಮಾಡಿ ಅದನ್ನು ತೆಗೆದುಕೊಳ್ಬೋದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.